ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಹಾಲಕ್ಷ್ಮಿ. ಇವತ್ತು ಒಂದು ವಿಶೇಷವಾದ ಟೆಂಪಲ್ಗೆ ಹೋಗ್ತಿದ್ದೀವಿ. ಯಾವ ಟೆಂಪಲ್ಲು ಅಂತ ನಾನು ಹೇಳ್ತೀನಿ. ಮೊದಲಿಗೆ ಪೂಜೆ ಎಲ್ಲ ಮುಗೀತು, ಇವಾಗ ಹೊರಡಬೇಕು. ಸಮಯ ಈಗ 7 ಆಗ್ತಿದೆ. ಬೇಗ ಹೊರಡೋಣ ಅಂತ ಅಂದ್ಕೊಂಡ್ವಿ, ಇನ್ನೂ ಹೋಗೋಕ್ಕಾಗಲಿಲ್ಲ. ಇವಾಗ ಹೊರಡೋಣ ಅಂತ ಅಂದ್ಕೊಂಡು ಬಂದು ಕಾರಲ್ಲಿ ಕೂತಿದ್ದಾಯಿತು. ನಾನೇನು ಟಿಫನ್ ಮಾಡಿರಲಿಲ್ಲ, ಅಷ್ಟು ಬೇಗ ಮಾಡೋಕ್ಕಾಗಲಿಲ್ಲ. ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲೇ ಲೇಟಾಗಿತ್ತು. ಹಾಗಾಗಿ ಹೊರಡೋ ದಾರಿನಲ್ಲೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ ಅಂತ ನಾನು ಇಡ್ಲಿ ತೊಗೊಂಡೆ, ನನ್ನ ಮಗ ಪೂರಿ ತೊಗೊಂಡ. ಸರಿ ಇಬ್ಬರು ಟಿಫನ್ ಮಾಡಿ ನಾನೊಂದು ಟೀ ತೊಗೊಂಡೆ, ಏಕೆಂದರೆ ಸಿಕ್ಕಾಪಟ್ಟೆ ತಲೆನೋಯ್ತಾಯಿತ್ತು. ಹಾಗಾಗಿ ನಾನು ಟೀ ತೊಗೊಂಡೆ. ಈಗ ಮೈಸೂರಿಂದ ಹೊರಟ್ವಿ. ಬೆಳಗ್ಗೆನೇ ಹೊರಟಿರೋದ್ರಿಂದ ಕ್ಲೈಮೇಟ್ ಎಲ್ಲ ತುಂಬ ಚೆನ್ನಾಗಿತ್ತು, ಕೂಲಾಗಿತ್ತು. ಟ್ರಾಫಿಕ್ ಏನು ಅಷ್ಟು ಇರಲಿಲ್ಲ. ಆದರೆ ಇಲ್ಲಿ ಸ್ವಲ್ಪ ಮಾತ್ರ ಟ್ರಾಫಿಕ್ ಆಯಿತು. ಯಾಕೆ ಅಂತಂದರೆ ಇಲ್ಲಿ ಬನ್ನಾರಿ ಅಮ್ಮನ ಜಾತ್ರೆ ನಡೀತಿತ್ತು. ಅಲ್ಲದೆ ಬಾಯಿ ಬೀಗದವರು ಕೂಡ ಅಲ್ಲೇ ರಸ್ತೆನಲ್ಲಿ ಹೋಗ್ತಿರೋದ್ರಿಂದ ನಮಗೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಇದು ನೋಡಿ, ತಿನ್ನೋಕ್ಕೆ ಅಂತ ಹೇಳಿದ್ಬಿಟ್ಟು ಹೋಗಿ ತಗೊಬಂದು ಕೊಟ್ಟರು. ಇದು ನನ್ನ ಫೇವ್ರೇಟು, ನನಗೆ ಕಡಲೆಕಾಯಿ ಬೀಜ ತುಂಬ ಇಷ್ಟ. ಸೊ ಹಂಗಾಗಿ ಇದನ್ನು ತಂದು ಕೊಟ್ಟರು. ಇವಾಗ ನರಸೀಪುರದ ಹತ್ರ ಹೋಗ್ತಾಯಿದ್ದೀವಿ. ನೆಕ್ಸ್ಟು ಇನ್ನು ಕೊಳ್ಳೇಗಾಲ ಎಲ್ಲ ದಾಟಿ ಹೋಗಬೇಕು. ಹನೂರು ಕೊಳ್ಳೇಗಾಲ ಎಲ್ಲ ದಾಟಿ ಹೋದ್ರೇ ಆಮೇಲೆ ನಮಗೆ ಹೋಗಬೇಕಾಗಿರೋಂಥ ಪ್ಲೇಸ್ ಸಿಗೋದು. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ, ಬೆಟ್ಟದ ಹತ್ರ ಹೊರಡ್ತೀವಿ. ಇದು ಬೆಟ್ಟದ ಪಾದ. ಅಲ್ಲೇ ಇಳಿದು ಸ್ವಲ್ಪ ಹೊತ್ತು ಪೂಜೆ ಮಾಡಿ, ಎಲ್ಲರೂ ಹೋಗೋವಂಥದ್ದು ಇದ್ದೇ ಇರುತ್ತೆ. ಸೊ ನಾವು ಅಲ್ಲೇ ಇಳಿದು ಪೂಜೆ ಮಾಡಿ ಪಾದದ ಹತ್ರ ಹೊರಡೋಣ ಅಂತ ಇಳಿದ್ವಿ. ಇಲ್ಲಿ ಮಂಗಳಾರತಿ ಮಾಡಿ ಮತ್ತು ಈ ಅಜ್ಜಿ ಅಲ್ಲಿ ಧೂಪ ಹಾಕೋಕ್ಕೆ ಅಂತ ಕೊಟ್ಟರು. ಸೊ ಅದನ್ನೆಲ್ಲ ಹಾಕಿ ದೇವರಿಗೆ ಒಂದು ಹಿಡ್ಗಾಯಿ ಹೊಡೆದು ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲೊಂದು ಕಾಫಿನ ಟೀನ ಏನಾದರೂ ಕುಡಿಯೋಣ ಅಂತ ಅಂದ್ಕೊಂಡು ನಾನು ಕಾಫಿ ತೊಗೊಂಡೆ, ಮನೆಯವರೆಲ್ಲ ಟೀ ತೊಗೊಂಡ್ರು. ಸೊ ಹಾಗೆ ಫ್ರೂಟ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಕೇಳ್ತಿದ್ದ ಮಗ. ಸರಿ ಆಯಿತು ಅಂತ ತೊಗೊಂಡು ಇವಾಗ ಬೆಟ್ಟ ಹತ್ತೋಕೆ ಶುರು ಮಾಡಿದ್ವಿ. ಬೆಟ್ಟ ಹತ್ತೋಕೆ ಶುರು ಮಾಡಿ ಇನ್ನು ಒಂದು ಹಾಫ್ ಆನ್ ಅವರ್ 1 ಅವರ್ ಅಂತ ಹೇಳಿದ್ರು. ಸರಿ ಅಂತ ಹೊರಟ್ವಿ. ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಮಹದೇಶ್ವರಂದು ವಿಗ್ರಹ. ಸೊ ಇವಾಗ ಬೆಟ್ಟಕ್ಕೆ ಬಂದಾಯಿತು. ನನ್ನ ಮಗ ಬರ್ತಾನೆ ಇಲ್ಲ, ಜೊತೆ ಓಡಿ ಹೋಗ್ತಿದ್ದಾನೆ. ಎಲ್ಲ ಬೆಟ್ಟಕ್ಕೆ ಬಂದಿರೋರೆಲ್ಲ ಪೂಜೆ ಮುಗಿಸಿ ರೆಸ್ಟ್ ಮಾಡ್ತಾಯಿದ್ರು. ಸೊ ನಾವು ಸರಿ ಅಂತ ಹೇಳಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಲ್ಲೇ ಹೋಗಿ. ಈಗ ನೆಕ್ಸ್ಟು ನಾವು ಹೋಗಿ ಪೂಜೆಗೆ ಹೋಗಬೇಕು. ಎಲ್ಲ ಬಂದು ಅಲ್ಲೇ ರೆಸ್ಟ್ ಮಾಡ್ತಾಯಿದ್ರು ಪೂಜೆ ಎಲ್ಲ ಮುಗಿಸಿ. ನೋಡಿ ಜೇನು ಹೇಗೆ ಕಟ್ಟಿದೆ. ಅಷ್ಟರಲ್ಲಿ ಹೂ ಬಂದರು. ಸರಿ ಅಂತ ಹೇಳ್ಬಿಟ್ಟು ಹೂ ತಗೊಳ್ಳೋಣ ಅಂತ ತಗೊಂಡೆ. ನನಗೆ ಮಲ್ಲಿಗೆ ಹೂ ಇಷ್ಟನೇ, ಅದ್ರ ಸ್ಮೆಲ್ಲೆಲ್ಲ. ಸೊ ಹಂಗಾಗಿ ನಾನು ಮಲ್ಲಿಗೆ ಹೂ ತೊಗೊಂಡು ಹೂ ಮುಡ್ಕೊಂಡು ಅಲ್ಲಿಂದ ಪೂಜೆಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟೇನು ರಶ್ ಇರಲಿಲ್ಲ, ಸ್ವಲ್ಪ ಫ್ರೀನೇ ಇತ್ತು. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇವಾಗ ಕ್ಯೂ ತುಂಬ ಇರ್ತಿತ್ತು, ಆದರೆ ಅವತ್ತೇನು ಅಷ್ಟು ಕ್ಯೂ ಇರಲಿಲ್ಲ. ಹಾಗಾಗಿ ಬೇಗನೆ ದರ್ಶನ ಆಯಿತು ನಮಗೂ. ಹೋಗಿ ನಿಂತ್ಕೊಂಡ್ವಿ, ಹತ್ತಿರದಲ್ಲೇ ಹೋದ್ವಿ. ಅಷ್ಟು ರಶ್ ಇಲ್ದಿರೋದ್ರಿಂದ ಬೇಗನೆ ಒಳಗಡೆನೂ ಬಿಟ್ಟರು. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಸೊ ನಾನು ಹಂಗೆ ನಿಂತಿದ್ನಲ್ಲ ಅಂತ ಹೇಳ್ಬಿಟ್ಟು ಈ ಗೋಪುರಗಳನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಬರ್ತಿತ್ತು ವೀಡಿಯೋ ಅಂತ ಹೇಳ್ಬಿಟ್ಟು ಗೋಪುರಗಳೆಲ್ಲ ವೀಡಿಯೋ ಮಾಡ್ಕೊತಾ ನಿಂತಿದ್ದೆ. ಒಳಗಡೆ ಹೋಗೋ ತನಕ ಇನ್ನೇನು ಕೆಲಸ ಅಂತ. ಇದೇನು ಅಷ್ಟೇ, ದೇವ್ರದ್ದೆಲ್ಲ ವೀಡಿಯೋ ಮಾಡಿಟ್ಕೊಂಡೆ. ಈಗ ಒಳಗಡೆ ಹೋದ್ವಿ. ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂದರೆ ಜಸ್ಟ್ ಆದರೂ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ವಿಗ್ರಹ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಸೊ ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತ ಹೋದ್ವಲ್ಲ, ಅಲ್ಲಿ ಮಾತ್ರ ಮಾಡ್ಕೊಂಡ್ವಿ. ಮತ್ತು ಒಂದು ದೇವ್ರದ್ದು ಅಂತ ಹೇಳಿ ಒಂದು ಹಾರ ಕೊಟ್ಟರು, ಅದನ್ನು ಗಾಡಿಗೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ತಗೊಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಅಲ್ಲಿ ಟ್ರ್ಯಾಕ್ಟರಲ್ಲಿ ನೀರು ಹಾಕ್ತಿದ್ರು ದೇವಸ್ಥಾನದ ಸುತ್ತ. ಅವ್ರು ಒಂದು ಕಡೆಯಿಂದ ಹಾಕೊಂಡೋದ್ರೆ ಒಂದು ಕಡೆಯಿಂದ ಒಣಗೇ ಹೋಗ್ತಿತ್ತು. ನೋಡಿ ಎಷ್ಟು ಬೇಗ ಒಣಗೋಗ್ತಿದೆ, ಕಾಲೆಲ್ಲ ಸಿಕ್ಕಾಪಟ್ಟೆ ಸುಡ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದೆ ಹೋದ್ವಿ. ಮತ್ತು ಈ ಗಣಪತಿ ದೇವರ ಹತ್ರ ಬಂದು ಕೈಗೊಂದು ದಾರ ಕಟ್ಟಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದಾರ ಕಟ್ಟಿಸ್ಕೊಂಡ್ವಿ. ಇಲ್ಲೂ ಪೂಜೆ ಮುಗಿಸ್ಕೊಂಡು ಹಾಗೆ ಇಲ್ಲಿ ದೇವ್ರದ್ದು ವಿಗ್ರಹಗಳೆಲ್ಲ ಇತ್ತು. ಹಾಗೆ ಆ ವಿಗ್ರಹಗಳನ್ನೆಲ್ಲ ವೀಡಿಯೋ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ನೆಕ್ಸ್ಟ್ ವಿಡಿಯೋದ್ರಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.